2023 ವಿಧಾನಸಭಾ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ. ನಾನೀಗ ಕೋಟೆನಾಡು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರದಲ್ಲಿ 5 ಬಾರಿ ವಿಧಾನಸಭೆಗೆ 1 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾದ GH ತಿಪ್ಪಾರೆಡ್ಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕ್ಷೇತ್ರದ ಜನ GH ತಿಪ್ಪಾರೆಡ್ಡಿ ಅಭಿವೃದ್ಧಿ ಕಾರ್ಯಗಳನ್ನು ನೆನೆಸ್ತಾರಾ ಅಥವಾ ಮುಂದಿನ ಚುನಾವಣೆಯಲ್ಲಿ ಯಾರ ಕೈಯನ್ನು ಹಿಡಿಲಿಕ್ಕೆ ಕ್ಷೇತ್ರದ ಜನ ಬಯಸ್ತಾರೆ? ಕ್ಷೇತ್ರದಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ, ಬನ್ನಿ ಜನ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಊಹೆಗೂ ನಿಲುಕದ 7 ಸುತ್ತಿನ ಕೋಟೆಯ ನಾಡಿದು. ಪಾಳೆಗಾರ ನಾಯಕರು ಆಳಿ ಮೆರೆದ ನೆಲವಿದು. ಶೌರ್ಯ ಪರಾಕ್ರಮಕ್ಕೆ ಈ ಭೂಮಿಯೇ ಹೆಸರುವಾಸಿ. ಒನಕೆ ಓಬವ್ವ, ಮದಕರಿ ನಾಯಕನಂತಹ ದಿಟ್ಟ ಹೋರಾಟಗಾರರು ಮೆರೆದ ನೆಲವೇ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರು 2,55,039. ಪುರುಷರು 1,26,246. ಮಹಿಳೆಯರು 1,28,767. ಇತರರು 26. ಹಾಗೆಯೇ ಜಾತಿವಾರು ಮಾಹಿತಿ: SC ST 50,000, ಲಿಂಗಾಯತ 48,000, ಮುಸ್ಲಿಂ 30,000, ಯಾದವ 25,000, ರೆಡ್ಡಿ 15,000, ಇತರೆ 87,039. ಕಳೆದ 3 ಚುನಾವಣೆಗಳ ಫಲಿತಾಂಶ: 2008ರಲ್ಲಿ JDSನ SK ಬಸವರಾಜನ್ 55,906 ಮತಗಳಿಂದ ಜಯಗಳಿಸಿದ್ರು. ಕಾಂಗ್ರೆಸ್ನ GH ತಿಪ್ಪಾರೆಡ್ಡಿ 39,584 ಮತಗಳೊಂದಿಗೆ ಪರಾಭವಗೊಂಡಿದ್ರು. ಅಂತರ 39,584 ಮತಗಳು. 2013ರಲ್ಲಿ ಬಿಜೆಪಿಯ GH ತಿಪ್ಪಾರೆಡ್ಡಿ 62,228 ಮತಗಳೊಂದಿಗೆ ಜಯ ದಾಖಲಿಸಿದ್ರು. JDSನ SK ಬಸವರಾಜನ್ 35,510 ಮತಗಳೊಂದಿಗೆ ಸೋಲನುಭವಿಸಿದ್ರು. ಅಂತರ 35,510 ಮತಗಳು. 2018ರಲ್ಲಿ ಬಿಜೆಪಿಯ GH ತಿಪ್ಪಾರೆಡ್ಡಿ 82,896 ಮತಗಳಿಂದ ಜಯ ದಾಖಲಿಸಿದ್ರು. JDSನ KC ವೀರೇಂದ್ರ ಪಪ್ಪಿ 49,911 ಮತಗಳಿಂದ ಪರಾಜಿತಗೊಂಡಿದ್ರು. ಅಂತರ 49,911 ಮತಗಳು. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ವಿಧಾನಸಭೆ ಚುನಾವಣೆಯ ಬಿಸಿ ಆರಂಭವಾಗಿದೆ. ಪಕ್ಷಕ್ಕಿಂತ ಇಲ್ಲಿ GH ತಿಪ್ಪಾರೆಡ್ಡಿಯವರ ಪ್ರಭಾವ. ಯಾವುದೇ ಪಕ್ಷದಲ್ಲಿದ್ರೂ ಗೆದ್ದ ಹಿರಿಮೆ ಅವರದ್ದು. 6 ಬಾರಿ ಶಾಸಕರಾಗಿರುವ ಅನುಭವ ಅವರ ಹಿಂದಿದೆ. ಕಳೆದ ಬಾರಿ ಅವರು JDS ಅಭ್ಯರ್ಥಿ KC ವೀರೇಂದ್ರ ವಿರುದ್ಧ ಭರ್ಜರಿ ಮತಗಳಿಂದ ಗೆದ್ದಿದ್ರು. ಈ ಬಾರಿಯೂ ಬಿಜೆಪಿಯ ತಿಪ್ಪಾರೆಡ್ಡಿಯವರ ವಿರುದ್ಧ ಸೆಣಸಲು JDSನಿಂದ KC ವೀರೇಂದ್ರ ಸಜ್ಜಾಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಮಾಜಿ ವಿಧಾನ ಪರಿಷತ್ ಸದಸ್ಯ ರಘು ಆಚಾರ್ ಸೇರಿದಂತೆ ಮತ್ತಷ್ಟು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಕಸರತ್ತು ಆರಂಭಿಸಿದ್ದಾರೆ. ಪ್ರಸ್ತುತ ಕ್ಷೇತ್ರದಲ್ಲಿ ಮತದಾರ ಏನೆಲ್ಲ ಲೆಕ್ಕಾಚಾರದಲ್ಲಿ ತೊಡಗಿದ್ದಾನೆ ನೋಡೋಣ ಬನ್ನಿ. ಚಿತ್ರದುರ್ಗದ ಪ್ರಮುಖ ವೃತ್ತ ಗಾಂಧಿ ವೃತ್ತದಲ್ಲಿದ್ದೀನಿ. ಇಲ್ಲಿಯ ಮಾರ್ಕೆಟ್ನಲ್ಲಿ ಜನ ಏನು ಹೇಳ್ತಾರೆ, ಚಿತ್ರದುರ್ಗದ ಅಭಿವೃದ್ಧಿ ಬಗ್ಗೆ, ಸದ್ಯ ಇರುವ ಶಾಸಕರ ಕೆಲಸಗಳ ಬಗ್ಗೆ ಏನು ಹೇಳ್ತಾರೆ, ಮುಂದಿನ ಟ್ರೆಂಡ್ ಯಾವ ರೀತಿ ಇದೆ, ಸೊ ಜನರನ್ನ ಮಾತಾಡ್ತಾ ಬರೋಣ ಅಂತ ಯಾವ ರೀತಿ ಹೇಳ್ತಾರೆ ಅಂತಂದೇಳಿ. ಸರ್, ಹೇಗಿದೆ ಟ್ರೆಂಡ್ ಇಲ್ಲಿ? ಟ್ರೆಂಡು BJPನೇ ಶೂರ್ಲಿ. BJP ಬಿಟ್ಟರೆ ಬೇರೆ ಯಾವುದು. ಶಾಸಕರನ್ನ ಕೆಲಸ ಮಾಡಿದ್ದಾರೆ ಇಲ್ಲಿ? ಮಾಡಿದ್ದಾರೆ, ಅಲ್ಪ ಸ್ವಲ್ಪ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇವೆಲ್ಲ ಮಾತು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಪರವಾಗಿಲ್ಲ, ಇಷ್ಟು ಕೆಲಸ ಮಾಡಿದ್ದಾರೆ. ಯಜಮಾನ್ರೆ, ಹೇಗಿದೆ ಇಲ್ಲಿ ಎಲೆಕ್ಷನ್ ಟ್ರೆಂಡು? ಸರ್ ಇಲ್ಲೇ ವಾತಾವರಣ ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ 3 ಪಾರ್ಟಿಗಳು ಜೋರಾಗಿವೆ. ಯಾರು ಏನು ಬರ್ತಾರೆ, ಯಾರು ಏನು ಆಗ್ತಾರೆ, ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. MLA ಕೆಲಸ ಮಾಡಿದಾರಾ? ಯಾರು ಮಾಡಿದ್ದಾರೆ ಸರ್, ಮಾಡಿಲ್ಲ ಅಂತಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದರೆ ಈಗಿನ ವಾತಾವರಣದಾಗ ಯಾರು ವಿನ್ ಆಗ್ತಾರೆ ಯಾರಿಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಅಮ್ಮ, ಹೆಂಗೈತಮ್ಮ ಎಲೆಕ್ಷನ್ ಇಲ್ಲಿ? ಭಾರಿ ಜೋರಾಗೈತಿ BJP. ಮತ್ತೆ BJPದೇ ಇರೋದು ಕಣಪ್ಪ ಇಲ್ಲಿ. ಮಾಡಿದ್ದಾರೆ, ಎಲ್ಲ ಚರಂಡಿ, ರೋಡು ಎಲ್ಲ ಮಾಡಿದ್ದಾರೆ. ನಮ್ಮ ಕುತ್ಕೊಳಕ್ಕೆ ಶೆಡ್ಡು ಎಲ್ಲ ಹಾಕ್ಕೊಟ್ಟಿದ್ದಾರೆ. ತಿಪ್ಪಾರೆಡ್ಡಿಯವ್ರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ನಾಗ ಅವರೇ ಬರೋದು, ಅವ್ರ ಮಗನೇ ಬರೋದು. ಜನ ಈ ರೀತಿ ಹೇಳ್ತಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ ಮಾರ್ಕೆಟಲ್ಲಿ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇನ್ನು ಯಾವ ರೀತಿ ಹೇಳ್ತಾರೆ ಜನ ಏನಂದೇಳಿ. ಸರ್, ಹೇಗಿದೆ ಸರ್ ಎಲೆಕ್ಷನ್ ಟ್ರೆಂಡು? ಸರ್, ಎಲೆಕ್ಷನ್ ಟ್ರೆಂಡ್ ಅಂತಂದರೆ ಈಗಿನ ಮಟ್ಟಿಗೆ ಸ್ವಲ್ಪ JDS ಭಾಳ ಚೆನ್ನಾಗಿತ್ತು ಸರ್. ಈಗ JDS ಯಾರು JDSನ ಅಭ್ಯರ್ಥಿ ಯಾರು? ಇದು ಪಪ್ಪಿ ಅಂತ ಬರ್ತಾರಲ್ಲ, ಅವ್ರು ಚೆನ್ನಾಗಿದ್ದಾರೆ ಸರ್. ಈಗ ಅವರು MLA ಕೆಲಸ ಮಾಡಿದಾರಲ್ಲ ಇಲ್ಲಿ? ಏನು ಸರ್, ರೋಡ್ ಅರ್ಧಂಬರ್ಧ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ ಬಿಡಿ. ಬ್ರದರ್, ಹೇಗಿದೆ ಬ್ರದರ್ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ದುರ್ಗದಲ್ಲಿ? ಚೆನ್ನಾಗಿದೆ. ಯಾರು ಆಗ್ಬೋದು BJP
ಚೆನ್ನಾಗಿ ಕೆಲಸ ಮಾಡಿದಾರಾ? ಮಾಡಿದರು. ಸಂತೆ ಹೊಂಡದ ತರಕಾರಿ ಮಾರ್ಕೆಟಲ್ಲಿ ಇದ್ದೀನಿ. ಇಲ್ಲಿ ವ್ಯಾಪಾರಸ್ಥರಿದ್ದಾರೆ, ಸೊ ಅವರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಇದೆ ಟ್ರೆಂಡು ಏನಂತಂದೇಳಿ. ಸರ್ ಹೇಗಿದೆ ಎಲ್ಲ ಸೊಪ್ಪಿನ ರೇಟಲ್ಲಿ ಹೆಂಗಿದೆ? ಕಮ್ಮಿ ಇದೆ ಸರ್. ಕ್ಷೇತ್ರದ ಎಲೆಕ್ಷನ್ ಹೆಂಗೈತೆ? ದುರ್ಗದ್ದು ಚೆನ್ನಾಗೈತೆ. ಚೆನ್ನಾಗಿದೆ. ಯಾರು ಪರವಾಗೈತೆ ಸಲ? BJP BJP ಪರವಾಗೈತೆ. ಕೆಲಸ ಮಾಡಿದಾರಾ? ಮಾಡಿದ್ದಾರೆ ಸರ್. ಇನ್ನು ಏನೆಲ್ಲ ಆಗಬೇಕು? ಶೀಟ್ ಆಗ್ಬೇಕು ಅಂಗಡಿ ಒಂದು. ಸೀಟ್ ಆಗಬೇಕು. ಸೀಟಾಗ ಆಗ್ತದೆ. ಸೊ ಇವತ್ತು ರೋಡ್ ಆಗಿದೆ, ಎಲ್ಲ ಆಗಿದೆ. ಶಾಸಕ ಬಿಡೋರೆ ಮಾಡಿಕೊಟ್ರು ಅದೆಲ್ಲ. ಹೌದು ಸರ್, ಚೆನ್ನಾಗಿ ಮಾಡ್ಯಾರ ಸರ್. ಹೇಳಿ ಸರ್, ಇಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಎಲೆಕ್ಷನ್ದು ಏನು ಅಂತಂದೇಳಿ? ಕಾಂಗ್ರೆಸ್ಸು ಸ್ವಲ್ಪ ಇದೈತೆ, ಜೊತೆಗೆ ಮತ್ತು BJP ಎರಡರದ್ದೇ ಪೈಪೋಟಿ. ಆದರೆ ವ್ಯಕ್ತಿ ನೋಡಿ ಅವರಿಗೆ ಟಿಕೆಟನ್ನು ಕೊಟ್ಟರೆ ಕಾಂಗ್ರೆಸ್ ವಿನ್ ಆಗೋ ಚಾನ್ಸಸ್ ಇದೆ. ಅಕಸ್ಮಾತ್ ಎಲ್ಲ ಅವ್ರು ಸಿರ್ಬಂದಂಗೆ ಏನಾರು ಕೊಟ್ಟರು ಅಂದರೆ ಮತ್ತೆ ಅದೇ BJPನೇ ವಿನ್ನು. ಯಾಕೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಟ್ಟರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ಸಿಗೆ? ಪಪ್ಪಿ ಕೊಟ್ಟರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ನೆಕ್ಸ್ಟೂ ಹೇಳಕ್ಕೆ ಬರೋದಿಲ್ಲ, ಈ ಎಲೆಕ್ಷನ್ ಜನಗಳು ಯಾವ ರೀತಿ ಇದಾಗ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಈಗ ಯಾಕಂದರೆ ಈಗ ಎಲ್ಲರೂ ಓಟನ್ನು ಎಲ್ಲ ದುಡ್ಡಿಗೆ ಮಾರ್ಕೊಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಯಾರು ದುಡ್ಡು ಹಾಕ್ತಾರೋ ಅವ್ರು ವಿನ್ ಆಗ್ಬೋದು ಸರ್ ಈಗಿನ ವಾತಾವರಣದಲ್ಲಿ, ಹೇಳಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನನ್ನ ಜೊತೆ ರುದ್ರ ಒಬ್ಬರಿದ್ದಾರೆ, ಅವರು ನಿಂಬೆಹಣ್ಣಿನ ವ್ಯಾಪಾರವನ್ನು ಮಾಡ್ತಾರೆ. ಸೊ ರುದ್ರನ್ನು ಕೂಡ ನಾನು ಕೇಳ್ತಾ ಹೋಗ್ತೀನಿ. ಅಮ್ಮ ಹೆಂಗೈತಮ್ಮ ಎಲೆಕ್ಷನ್ನು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹಾಂ, ಏನು ತಿಪ್ಪರೆಡ್ಡಿ ಏನು ಮಾಡಿದ್ದಾರೆ ಇಲ್ಲಿ? ಇಲ್ಲೇನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್. ಬಡವ್ರ ಬಗ್ಗೆ ದುಡ್ಕೊಂಡು ತಿನ್ನೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ ಸರ್. ಮುಂದಿನ ಎಲೆಕ್ಷನ್ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ? ಮಾಡೋದಲ್ಲ, ಮತ ಹಾಕೋರು ನೀವು ಸಪೋರ್ಟ್ ಮಾಡಬೇಕು. ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಬಿಜೆಪಿನ, ಕಾಂಗ್ರೆಸ್, JDS? ತಿಪ್ಪರೆಡ್ಡಿ. ತಿಪ್ಪರೆಡ್ಡಿ ಸಪೋರ್ಟ್ ಮಾಡ್ತೀರಿ. ಸ್ವಾಮಿ ಯಾವ ರೀತಿ ಇದೆ ಎಲೆಕ್ಷನ್ ಈ ಸಲ? ಈ ಸಲ ತುಂಬ ಚೆನ್ನಾಗಿದೆ. ಇಲ್ಲಿ ಬೇರೆ ಪಕ್ಷದವರಿಗಿನ ಲೋಕಲ್ ಅಭ್ಯರ್ಥಿ ಆದಂಥ GH ತಿಪ್ಪಾರೆಡ್ಡಿ ಅವ್ರದ್ದು ಮುಂಚೂಣಿಯಲ್ಲಿದೆ. ಅವರು ಈಗೀಗ ಅಭಿವೃದ್ಧಿಗಳನ್ನ ಚೆನ್ನಾಗಿ ಮಾಡ್ತಿದ್ದಾರೆ. ಮುಂದಕ್ಕೂ ಅವರಿಗೆ ಚೆನ್ನಾಗಿ ಅವಕಾಶ ಸಿಗಲಿ, ಮಂತ್ರಿ ಆಗಲಿ ಅನ್ನೋದು ನಮ್ಮ ಆಶಯ. ಸರ್ ಹೇಗೆ ಯಾವ ರೀತಿ ಇದೆ ಸರ್ ಟ್ರೆಂಡು, ಹೆಂಗಿದೆ ಏನು? ಇಲ್ಲ, ಹೊಸಬ್ರಿಗೂ ಅವಕಾಶ ಕೊಡಬೇಕು. ಎಲ್ಲರೂ ನೋಡಿದ್ದೀವಿ, ಹೊಸಬ್ರಿಗೂ ಅವಕಾಶ ಕೊಟ್ಟರೆ ಒಳ್ಳೆಯದು. ಅವ್ರು ಏನು ಮಾಡ್ತಾರೆ? ತಿಪ್ಪಾರೆಡ್ಡಿ ಅವರು 6 ಸಲ ಶಾಸಕರಾಗಿದ್ದಾರೆ, ಏನೋ ಕೆಲಸ ಮಾಡಿದ್ದಾರೆ ಸ್ವಾಮಿ. ಈಗ ಯಾವ ಜಿಲ್ಲೆಯಲ್ಲಿ ಏನೇನು ಆಗಬೇಕು ಅದು ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದ್ರು ಕಮ್ಮಿ ಅನಿಸುತ್ತೆ. ಆದರೂ ಹೊಸಬ್ರಿಗೂ ಅವಕಾಶ ಕೊಡಬೇಕು, ನೋಡ್ಬೇಕೇನಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ 3 ಪಕ್ಷದಲ್ಲಿ ಯಾವ ಪಕ್ಷ ಬೆಂಬಲ ಮಾಡ್ತೀರಿ? ನಾವು BJPಗೆ ಸರ್. ಆದರೆ BJP ಹೊಸ ಮುಖ ಬೇಕು. ಹೊಸ ಮುಖ ಬೇಕು. ಓಕೆ ಸರ್, ಏನು ಹೇಳ್ತೀವಿ ಸರ್, ಟ್ರೆಂಡ್ ಯಾವ ರೀತಿ ಇದೆ, ಹೆಂಗಿದೆ ಎಲೆಕ್ಷನ್ದು? ಎಲೆಕ್ಷನ್ದು ಬಂದಮೇಲೆ ಗೊತ್ತಾಗೋದು, ಬರೋವರೆಗೆ ಗೊತ್ತಾಗಲ್ಲ. ಜನಗಳು ಸದ್ಯದ ಟ್ರೆಂಡ್ ಯಾವ ರೀತಿ ಇದೆ? ಜನಗಳ ಮನಸ್ಸಲ್ಲಿ ಏನೈತೆ ಅಂತ ಹೇಳಕ್ಕೆ ಬರಲ್ಲ. ಅಲ್ಲ, ನಿಮ್ಮ ಮನಸ್ಸಿಂದ ಹೇಳಿ, ಜನಗಳ ಮನಸ್ಸಲ್ಲಿ ಈ ಸದ್ಯ ಟ್ರೆಂಡ್ ಯಾವ ರೀತಿ ಇದೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ನಮ್ಮ ಮನಸ್ಸು BJPನೇ ಮಾಡೋದು. BJP ಚೆನ್ನಾಗಿ ಕೆಲಸ ಮಾಡಿದಾರಾ? ಕೆಲಸ ಮಾಡ್ಯಾರ. BJPಯಿಂದ ತಿಪ್ಪಾರೆಡ್ಡಿ ಅವರೇ ಕ್ಯಾಂಡಿಡೇಟ್ ಆಗಬೇಕಾ ಅಥವಾ ಹೊಸ ಮುಖಕ್ಕೆ ಏನು ಕೊಡಬೇಕಾ? ಒಟ್ಟು ಯಾರಾದರೂ ಸ್ಥಳೀಯರಾಗಬೇಕು. ಸ್ಥಳೀಯರಾದರೂ ಸಾಕು. ಸಾರ್ವಜನಿಕರ ಅಭಿಪ್ರಾಯ ಅಂದರೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟರೆ ಫೈಟ್ ಆಗುತ್ತೆ, ಹಾಗಾಗಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಜನ ಹೇಳ್ತಿದ್ದಾರೆ. ಸೊ ಮುಂದೆ ಇನ್ನು ನಗರದ ಜನ ಯಾವ ರೀತಿಯಾದ ಅಭಿಪ್ರಾಯವನ್ನು ಹೇಳ್ತಾರೆ ಅಂತ ಕೇಳ್ತಾ ಬರೋಣ ಬನ್ನಿ. ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ನಲ್ಲಿದ್ದೀನಿ. ಇಲ್ಲಿ ಆಟೋ ನಿಲ್ದಾಣ ಇದೆ, ಆಟೋ ಚಾಲಕರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ ಯಾವ ರೀತಿಯಾಗಿ ಕೆಲಸಗಳಿದೆ ಏನೇ. ಬ್ರದರ್, ಎಲೆಕ್ಷನ್ ಯಾವ ರೀತಿ ಇದೆ ಟ್ರೆಂಡು? ಎಲೆಕ್ಷನ್ನು ಹೇಳೋಕ್ಕಾಗೋದಿಲ್ಲ, ಭಾಳ ಎರಡೂ ಹೇಳೋಕ್ಕಾಗೋದಿಲ್ಲ ಏನಂತಂದು. BJP ಮತ್ತು ಕಾಂಗ್ರೆಸ್ಸು ಎರಡು ಫುಲ್ಲು ಪೈಪೋಟಿ ನಡೀತೈತೆ, ಏನಂತ ಹೇಳೋಕ್ಕಾಗ್ತಿಲ್ಲ. BJP ಮೇಲೆ ಚೆನ್ನಾಗಿ ಕೆಲಸ ಮಾಡಿದಾರಾ? ಚೆನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ಸೂ ಚೆನ್ನಾಗಿ ಮಾಡೈತೆ. ಬ್ರದರ್, ಯಾವ ರೀತಿ ಇದೆ ಎಲೆಕ್ಷನ್ ಟ್ರೆಂಡು? ಎಲೆಕ್ಷನ್ ಟ್ರೆಂಡು ಅಂದರೆ ಸದ್ಯದ ಮಟ್ಟಿಗೆ ನಮಗೆಲ್ಲ ಒಪ್ಪಿರೋದು ವೀರೇಂದ್ರ ಪಪ್ಪಿ ಬಗ್ಗೆ. ಇಲ್ಲಿ ಶಾಸಕರೆಲ್ಲ ಕೆಲಸ ಮಾಡಿದಾರೆ ಇಲ್ಲ? ಇಲ್ಲಿ ಶಾಸಕರ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಈಗ 75 ವರ್ಷದ ಮೇಲೆ BJP ಟಿಕೆಟ್ ಇಲ್ಲ ಅಂತಾರೆ. ಸೊ ಹಂಗಾಗಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಆಪ್ಷನ್ ಇರೋದೇ ಪಪ್ಪಿ. ಅವ್ರನ್ನ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಯಾಕಂದರೆ ಈಗ ಹೊಸ ಚಾನ್ಸ್ ಒಂದು ಸತಿ ಕೊಟ್ಟು ನೋಡೋಣ ಅಂತ ನಾವು ಎಲ್ಲ ಕಾದಿರೋದು. ಇದು ಆಟೋ ಚಾಲಕರ ಅಭಿಪ್ರಾಯ. ಇನ್ನೊಂದಷ್ಟು ಆಟೋ ಚಾಲಕರಿದ್ದಾರೆ, ಸೊ ಅವರನ್ನು ಮಾತಾಡ್ಸೋಣಂತೆ. ಯಜಮಾನ್ರೆ, ಹೆಂಗಿದೆ ಟ್ರೆಂಡ್ ಯಾವ ರೀತಿ ಇದೆ ಎಲೆಕ್ಷನ್ ಈ ಸಲ? ಎಲೆಕ್ಷನ್ ಭಾಳ ಜೋರಾಗಿದೆ ಸರ್. ಇಲ್ಲಿ ಜೋರಾಗಿದೆ. ಯಾರಿಗೆ ಆಡ್ಬೋದು ಎಲೆಕ್ಷನ್? ಯಾರಿಗೆ ಆಗ್ಬೋದು ಹೇಳಕ್ಕೆ ಬರೋಲ್ಲ. ಈ ಸತಿ ಭಾಳ ಟಫ್ ಇದೆ. BJPನ, ಕಾಂಗ್ರೆಸ್? ನಾವು ಕಾಂಗ್ರೆಸ್. ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ತಿಪ್ಪಾರೆಡ್ಡಿ ಏನಾರ? ಮಾಡಿದ್ದಾರೆ, ಪರವಾಗಿಲ್ಲ. ಈಗ ಪರವಾಗಿ ಒಂದು 5 ವರ್ಷದಿಂದ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. 5 ವರ್ಷ ಮಾಡಿದ್ದಾರೆ. ಎಲೆಕ್ಷನ್ ಸರ್ ತಂದು BJPನೇ ಉತ್ತಮ ಅನ್ನಿಸುತ್ತೆ. ಈಗ ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲ. ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥದ್ದಂದರೆ ನಮ್ಮ ಪ್ರಧಾನಿ ಮೋದಿ. ಅದಕ್ಕಿಂತ ಚೆನ್ನಾಗಿ ಹೇಳ್ಬೇಕಂದ್ರೆ SR ಬೊಮ್ಮಾಯಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ.
ಮುಂದುವರ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಅಂತೇಳಿ. ದುರ್ಗ ಹೆಂಗೆ ಅಭಿವೃದ್ಧಿ ಆಗೈತೆ, ಏನೋ ಕೆಲಸ ಮಾಡಿ ಅಭಿವೃದ್ಧಿ ಆಗಿದೆ ಸರ್. ಚಿತ್ರದುರ್ಗದಲ್ಲಿ ಸ್ವಲ್ಪ ಸಿಮೆಂಟ್ ರೋಡ್ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ, ಉಬ್ಬು ತಗ್ಗು ಮಾಡಿದ್ದಾರೆ. ಅದು ಸರಿಯಾದ ಇವ್ರು ಮಾಡೋ ಕಾಂಟ್ರಾಕ್ಟ್ರು ಸರಿಯಾಗಿ ಮಾಡ್ತಾ ಇಲ್ಲ. ಬ್ರದರ್ ಹೇಳಿ, ಈಗ ದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಅಂತೇಳಿ? ಸರ್ ಟ್ರೆಂಡ್ ಗಿಂಡು ಏನಿಲ್ಲ ಸರ್, BJP ಬಂತು 5 ವರ್ಷದಿಂದ ರೋಡ್ ಮಾಡ್ತಾನೆ ಇದ್ದಾರೆ, ನಾವು ನೋಡ್ತಾನೆ ಇದ್ದೀವಿ. ಒಂದು ಸ್ಟ್ಯಾಂಡ್ ಮಾಡಿಕೊಡ್ಲಿಲ್ಲ, ಒಂದು ಯಾರು ಏನು ಎಲ್ಲ ಅಕ್ಕಿ ರೇಟ್ ಆಯಿತು, ಎಣ್ಣೆ ಎಲ್ಲ ರೇಟ್ ಮಾಡಿಬಿಟ್ಟು, ಪೆಟ್ರೋಲು ಗ್ಯಾಸ್ ಎಲ್ಲ. ನಾವು ಆಟೋದವ್ರು ಏನು ಮಾಡಬೇಕು? 67 ರೂಪಾಯಿ 80 ರೂಪಾಯಿ ಲೀಟ್ರ್ ಬರ್ತಿದೆ ಗ್ಯಾಸ್ ಇವಾಗ. ನಾವು ಆಟೋದವ್ರು ನೋಡಿದ್ರೆ ಬರೀ ಮಿನಿಮಮ್ 30 ರೂಪಾಯಿ ಅಂತಾರೆ. ಇಲ್ಲಿ ಕುಟ್ಟಾಕಿದ್ರೆ 3 ಕಿಲೋಮೀಟ್ರ್ ಸರೌಂಡ್ ಇಲ್ಲ ಸರ್. ನಾವೇನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. BJP ಅಂತೂ ವರ್ಸ್ಟು ಸರ್, BJP ಬರಬಾರ್ದು ನಮಗೆ. ಸ್ಥಳೀಯ MLA ಕೆಲಸ ಮಾಡಿದ್ದಾರೆ? ಇಲ್ಲ ಸರ್, ಏನೂ ಮಾಡಿಲ್ಲ ಸರ್, ಏನೇನು ಮಾಡಿಲ್ಲ ಸರ್. ಇಲ್ಲಿ MLAನೇ ಸರಿ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇಲ್ಲಿ ದುರ್ಗ ಫಸ್ಟು BJP ಬಿಡ್ತು ಅಂದರೆ ದುರ್ಗ ಉದ್ಧಾರ ಆಗುತ್ತೆ ಸರ್, ಇಲ್ಲ ಅಂದರೆ ದುರ್ಗ ಉದ್ಧಾರನೇ ಆಗಲ್ಲ. ಅಣ್ಣ ಹೆಂಗೈತೆ ಎಲೆಕ್ಷನ್, ಹೆಂಗೈತೆ ಸರ್? ನಾವು ಬಡವರು, ತುಂಬ ಬಡವರು. ನಾವು ಹಾಕೋದೇ ಸೋನಿಯಾ ಗಾಂಧಿಗೆ ಒಟ್ಟು. ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇನ್ನೊಂದು ಪಕ್ಷನೇ ಇಲ್ಲ ನಮ್ಮದು. ನಮ್ಮ ಈ ತಾತನ ಕಾಲದಿಂದ ಬರೋದೇ ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇನ್ನೊಂದು ಪಕ್ಷನೇ ಇಲ್ಲ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿದ್ದೀನಿ. ದೊಡ್ಡ ಸಿದ್ದವನಹಳ್ಳಿ ಗ್ರಾಮದಲ್ಲಿದ್ದೀನಿ. ಗ್ರಾಮದ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ. ಸೊ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಲೆಕ್ಷನ್ ಟ್ರೆಂಡ್ ಇದೆ ಅಂತೇಳಿ. ಸರ್, ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾವ ರೀತಿ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ? ಚೆನ್ನಾಗಿದೆ ಸರ್, ಎಲೆಕ್ಷನ್ ಟ್ರೆಂಡ್ ಚೆನ್ನಾಗಿದೆ. ಯಾರು ಮುಂದಿನ ಎಲೆಕ್ಷನ್ ಯಾರು ಬರ್ಬೋದು? ಮುಂದಿನ ಎಲೆಕ್ಷನ್ನಲ್ಲಿ GH ತಿಪ್ಪಾರೆಡ್ಡಿ ಅವರು ಬರ್ತಾರೆ. ಹಾಂ, ಬರ್ತಾರೆ. ಕೆಲಸ ಮಾಡಿದಾರಾ? ಕೆಲಸ ಸಾಕಷ್ಟು ಆಗಿದೆ. ಏನೆಲ್ಲ ಮಾಡಿದ್ರು ಗ್ರಾಮಕ್ಕೆ? CC ರಸ್ತೆ ಕಂಪ್ಲೀಟ್ ಆಗಿದೆ ಎಲ್ಲ ಕಾಲೋನಿಗಳಲ್ಲಿ. ಮತ್ತು ಶಾಲೆಗೆ ಸುಮಾರು 1 ಕೋಟಿ 20 ಲಕ್ಷ ಹಾಕಿದ್ದಾರೆ. ಸುಮಾರು ನಮ್ಮೂರಿಗೇ 4 ರಿಂದ 5 ಕೋಟಿ ಕೆಲಸ ಮಾಡಿಸಿದ್ದಾರೆ. ಹೆಂಗಿದೆ ಎಲೆಕ್ಷನ್, ಹೆಂಗಿದೆ? ಪರವಾಗಿಲ್ಲ ಸರ್, ನಡೀತದೆ, ಪರವಾಗಿಲ್ಲ. MLA ಎಲ್ಲ ಕೆಲಸ ಮಾಡಿದಾರಾ? ಮಾಡಿದ್ದಾರೆ, ಪರವಾಗಿಲ್ಲ ಮಾಡಿದ್ದಾರೆ. ಮುಂದಿನ ಚುನಾವಣೆಗೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಸರ್, ನಾವು ಚುನಾವಣೆಗೆ ಅಂದರೆ BJPಗೆ ಸಪೋರ್ಟ್ ಮಾಡೋದು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇರೋದ್ರಿಂದ ನಾವು BJPನ ಸಪೋರ್ಟ್ ಮಾಡೋದು. ಯಜಮಾನ್ರೆ ಹೆಂಗೈತೆ ಎಲೆಕ್ಷನ್ ಇಲ್ಲೆಲ್ಲ? ಪರವಾಗಿಲ್ಲ, ನಾವು ಮೋದಿ ಪಕ್ಷತಾರೆ. ಇಲ್ಲಿ ಯಾರಿಗೆ MLA ಯಾರಿಗೆ ಕ್ಷೇತ್ರಕ್ಕೆ? ಯಾರನ್ನು ಬರಲಿ, ಇವಾಗ ತಿಪ್ಪಾರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿ, ರೋಡು ಎಲ್ಲ ಮಾಡಿ. ಎಸ್, ಇದು ಗ್ರಾಮೀಣ ಭಾಗದ ಜನರ ಅಭಿಪ್ರಾಯ. ದೊಡ್ಡ ಸಿದ್ದವನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿದ್ದೀನಿ. ಇಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ, ಹೂವು ಬಿಡಿಸ್ತಾ ಇದ್ದಾರೆ. ಸೊ ಹೂವು ಬಿಡುವಂಥ ಕೃಷಿ ಕಾರ್ಮಿಕರನ್ನು ನಾನು ಕೇಳ್ತಾ ಹೋಗ್ತೀನಿ ಯಾವ ರೀತಿ ಇದೆ ಟ್ರೆಂಡ್ ಏನಂತೇಳಿ. ಅಮ್ಮ, ಎಲೆಕ್ಷನ್ ಯಾವ ರೀತಿ ಐತೆ ಈ ಸಲ? ಈ ಸತಿ ಸಿದ್ದರಾಮಯ್ಯಗೆ ನಾವು ಹಾಕೋದು. ಇಲ್ಲಿ MLA ಎಲ್ಲ ಕೆಲಸ ಮಾಡಿದ್ರೆ ಏನಾರ? ನಮಗೆ ಕೆಲಸ ಮಾಡಲಿ ಬಿಡಲಿ ಅವರೇ ಬೇಕು ನಮಗೆ. ಕಾಂಗ್ರೆಸ್ ಗೆಲ್ಬೇಕು ಅನ್ನ ಕೊಡೋದನ್ನು. ಮುಂದಿನ ಎಲೆಕ್ಷನ್ ಅವರೇ ಸಪೋರ್ಟ್ ಹಂಗಾದ್ರೆ? ಮುಂದಿನ ಎಲೆಕ್ಷನ್ಗೆ ಅವರೇ ಗೆಲ್ಲಿ, ನಮ್ದು ಅದೇ ಆರೈಕೆ. ಹೇಳ್ರಿ, ಹೆಂಗೈತೆ ಎಲೆಕ್ಷನ್, ಹೆಂಗೈತೆ ಇಲ್ಲಿ? ಜೋರೈತಪ್ಪ ಎಲೆಕ್ಷನ್ನು. ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯ ನಮ್ಮವರು ಜನ ಕೆಲಸ ಮಾಡಿದಾನೆ, ಅಕ್ಕಿ ಕೊಟ್ಟಿದ್ದಾನೆ, ಮನೆ ಎಲ್ಲ ಅನುಕೂಲ ಐತೆ ಅದಕ್ಕೆ ಹಾಕ್ತೀವಿ ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಪರವಾಗಿ ಆಗ್ತೀವಿ ಅಂತೇಳಿ ಸಿದ್ದರಾಮಯ್ಯ ಕೊಟ್ಟಿರುವಂಥ ಅನ್ನಭಾಗ್ಯ ಏನಿದೆ, ಅನ್ನಭಾಗ್ಯ ನಮಗೆ ಸಾಕಷ್ಟು ಅನುಕೂಲ ಆಗಿದೆ. ಹಾಗಾಗಿ ನಾವು ಕೃಷಿಕರು ರೈತರಿದ್ದೀವಿ, ಸಿದ್ದರಾಮಯ್ಯಗೆ ಒಂದು ಮತವನ್ನು ಹಾಕ್ತೀವಿ. ಇಲ್ಲಿ ಯುವಕರು ಕೂಡ ಇದ್ದಾರೆ. ಸೊ ಯುವಕರು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಹೆಂಗಿದೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಯಾವ ರೀತಿ ಐತೆ? ಟ್ರೆಂಡ್ ಇವತ್ತು ಜೋರಿರೋದು ಕಾಂಗ್ರೆಸ್ಸೇ. ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಇಲ್ಲಿ? ಇಲ್ಲಿಂದ ರಘುವಚಾರ್. ಹಾಂ, ಗೆಲ್ತಾರೆ ರಘುವಚಾರ್ ಆದರೆ? ಗೆಲ್ತಾರೆ. ಇಲ್ಲಿ ತಿಪ್ಪಾರೆಡ್ಡಿ ಏನೋ ಮಾಡ್ಯಾರ? MLA ಏನೋ ಕೆಲಸ ಮಾಡಿದ್ರೆ ಇಲ್ಲಿ? ಮಾಡಷ್ಟು ಮಾಡ್ಯಾರೆ, ಮಾಡಲಿಲ್ಲದಷ್ಟಿಲ್ಲ. ಅವ್ರಿಗೆ ಬೇಕಾದ ಅನುಕೂಲ ಮಾಡ್ಕೊಂಡಾರ ಅವರು. ರೈತರಿಗೆ ಏನು ಅನುಕೂಲ ಆಗೈತೆ? ನಮಗೇನೇನು ಅನುಕೂಲ ಆಗಿಲ್ಲ, ನಮಗೆ ಹೊಲದ ಕೆಲಸ ಮಾಡೋದೇನು ತಪ್ಪಿಲ್ಲ. ಹೆಂಗೈತೆ ಎಲೆಕ್ಷನ್? ಎಷ್ಟು ಎಲೆಕ್ಷನ್ ನೋಡಿದ್ರಿ ನೀವು ತಿಪ್ಪಾರೆಡ್ಡಿದು? ತಿಪ್ಪಾರೆಡ್ಡಿದು 5 ಎಲೆಕ್ಷನ್ ನೋಡಿದ್ವಿ. 5 ಎಲೆಕ್ಷನ್ ನೋಡಿದ್ರಿ? ಅವಾಗ ಇವಾಗ ಏನು ಬದಲಾಗೈತಾ? ಬದಲಾಗಿಲ್ಲ, ಅದೇ ಎಲೆಕ್ಷನ್. ಈಗ ಮುಂದಿನ ಚುನಾವಣೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತೀರಿ? ಯಾಕೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತೀರಿ? ಅವ್ರು ಅನ್ನಭಾಗ್ಯ ಕೊಟ್ಟಿದ್ದಾರೆ, ಮಕ್ಕಳಿಗೆ ಸೈಟ್ಗಳು ಅವು ಇವು ಜನಗಳಿಗೆ ಭಾಳ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಲೋಕಲ್ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಇವಾಗ ಅದೇ ರಘುವಚಾರ್ ಲೋಕಲ್. ಇದು ಕೃಷಿ ಕಾರ್ಮಿಕರ ಒಂದು ಅಭಿಪ್ರಾಯ. ಸ್ಥಳೀಯವಾಗಿ ಸಿದ್ದರಾಮಯ್ಯ ನಮಗೆ ಅನ್ನಭಾಗ್ಯ ಕೊಟ್ಟಿದ್ದಾರೆ, ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತೀನಿ ಅಂತಂದೇಳಿ ಗ್ರಾಮೀಣ ಭಾಗದಲ್ಲಿ ಜನ ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬೇರೆ ಹಳ್ಳಿಗಳಿಗೆ ಹೋಗೋಣ. ಹಳ್ಳಿಗಳಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ, ಜನ ಯಾರನ್ನು ಒಪ್ಕೊಳ್ತಾರೆ, ಯಾರನ್ನು ಕೈ ಹಿಡಿತಾರೆ ಅನ್ನೋದು ಕೂಡ ನಾವು ಕೇಳ್ಕೊಳ್ತಾ ಬರೋಣ ಬನ್ನಿ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗ JN ಕೋಟೆಯಲ್ಲಿದ್ದೀನಿ. JN ಕೋಟೆಯಲ್ಲಿ ಗ್ರಾಮಸ್ಥರಿದ್ದಾರೆ, ನಾನು ಅವ್ರು ಮಾತಾಡ್ತಾ ಹೋಗ್ತೀನಿ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಮುಂದಿನ ಚುನಾವಣೆಯ ದಿಕ್ಸೂಚಿ ಏನಾಗ್ಬೋದು ಅಂತೇಳಿ ನಾನು ಮಾತಾಡ್ತಾ ಹೋಗ್ತೀನಿ. ಸೊ
ಸಾಕಷ್ಟು ಜನ ಇದ್ದಾರೆ. ಸರ್, ಗ್ರಾಮೀಣ ಭಾಗದಲ್ಲಿ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಸರ್? ಸರ್ ಇಬ್ಬರದು ಇದೆ, ಬಸವಣ್ಣವ್ರದ್ದು ಇದೆ, ತಿಪ್ಪಾರೆಡ್ಡಿಯವ್ರದ್ದು ಇದೆ. ಇಂಡಿಪೆಂಡೆಂಟ್ ಆಡಿದ್ರು ಅವರಿಬ್ಬರೇ ಫೈಟ್ ಮಾಡೋಕೆ ಹೊರತು ಬೇರೆ ಯಾರು ಬಂದರೂ ಇಲ್ಲಿ ಎಲೆಕ್ಷನ್ ಆಡೋಕ್ಕಾಗೋದಿಲ್ಲ. ಯಜಮಾನ್ರೆ, ಇವು ಯಾವ ಊರು ಈ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ MLA ಅವರು, ಮುಂದಿನ ಚುನಾವಣೆ ಏನು ಮಾಡ್ತೀನಿ ಅಂತೇಳಿ? ನಮ್ಮ ಕ್ಷೇತ್ರದಾಗ ಅಂದರೆ ಅವ್ರು ಮಾಡಿರೋದು ಇವತ್ತು ನಮ್ಮ ಊರಿಗೆ ಯಾರೂ ಮಾಡಿರಲಿಲ್ಲ. ನಮ್ಮ CC ರೋಡ್ ಇವತ್ತು ನಮ್ಗೆ ಓಡಾಡೋಕ್ಕಂತ ಇದು ಬರ್ತಿರಲಿಲ್ಲ. ಇವತ್ತು ನಮಗೆ ಅಂಥ CC ರೋಡು ಮಾಡಿಕೊಟ್ಟಿದ್ದಾರೆ. ಇವತ್ತು MLA ಮಾಡಿದ್ದಾರೆ ನಮ್ಮ ನೆರನಾಳು ಗ್ರಾಮದಾಗ. ಇದುವರೆಗೂ ನಮ್ಗೆ ಓಡಾಡೋಕ್ಕೆ ಬರ್ತಿರಲಿಲ್ಲ ಅಲ್ಲಿ ನಮ್ಮ ಕೇರಲ್ಲಿ. ಸರ್, ತಿಪ್ಪಾರೆಡ್ಡಿ ಅವರು 6 ಸಲ ಶಾಸಕರಾಗಿದ್ದಾರೆ. ವಿಧಾನಸಭಾ ಕ್ಷೇತ್ರಕ್ಕೆ ಏನಾರ ಅವ್ರ ಕೊಡುಗೆ ಇದೆಯಾ? ಅವರು ಒಳ್ಳೇದು ಮಾಡೋದ್ರಿಂದನೇ 5 ಸಾರಿ ಗೆದ್ದು ಬಂದಿರೋದು. ಹಿಂದೆಲ್ಲ ಮನೆಗಳು ಕೊಟ್ಟಿದ್ದಾರೆ. ಕುಡಿಯೋ ನೀರು ನಾವು ಯಾರು ಇಬ್ಬರು ಬಸವಣ್ಣರಿದ್ದಾಗೂ ಮಾಡಿದ್ದಾರೆ, ಅವರಿದ್ದಾಗೂ ಮಾಡಿದ್ದಾರೆ. ಯಾವ ಪ್ರಾಬ್ಲಮ್ಮೂ ಇಲ್ಲ. ಅವರಿಬ್ಬರೇ ಇಲ್ಲೇ ಏನೇ ವರ್ಸಸ್ ಮಾಡಿದ್ರು ಇಬ್ಬರದೇ. ಈಗ ಮುಂದೆ ಬರೋ ಚುನಾವಣೆಗೆ ಮಾಡಿದ್ರು ಅವರಿಬ್ಬರದೇ. ಯಜಮಾನ್ರೆ, ಹೇಳ್ರಿ, ಹೆಂಗಿದೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಎಲೆಕ್ಷನ್ನು? ಮುಂದಿನ ಚುನಾವಣೆಯಲ್ಲಿ ಯಾರು ಬರ್ಬೋದು? ಮುಂದಿನ ಚುನಾವಣೆ BJP ಬರ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಇಡೀ ರಾಜ್ಯದ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಅದೇ ವರ್ಚಸ್ಸಿದೆ. ಆ ಥರ ಆಗಿ BJPನೇ ಬರುತ್ತೆ ಅಂತ ಹೇಳ್ತೀವಿ. ಯಜಮಾನ್ರೆ, ನೀವು ತಿಪ್ಪಾರೆಡ್ಡಿ ಅವ್ರದ್ದು ಎಲೆಕ್ಷನ್ ಸುಮಾರು ಎಲ್ಲ ಎಲೆಕ್ಷನ್ ನೋಡಿದ್ದೀರಿ. ಏನು ಅನಿಸುತ್ತೆ ಈ ಎಲೆಕ್ಷನ್ನು? ಏನು ಅನ್ಸೋದೇನು ಅನ್ಸಲ್ಲ ಸ್ವಾಮಿ. ಯಾರೋ ಒಬ್ಬರು ಬಂದು ಗೆಲ್ತಾರೆ ಹೋಗ್ತಾರೆ. ಅದಕ್ಕೆ ಯಾರು ಒಳ್ಳೆ ವ್ಯಕ್ತಿಗಳು ನೋಡಿ ಆರಿಸ್ಕೋಬೇಕು. ಅಷ್ಟು ಬಿಟ್ಟರೆ ಅವರೇ ಇವರೇ ಅಂತ ಏನಲ್ಲ, ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಅಭಿವೃದ್ಧಿಯ ಜೊತೆಗೆ ವ್ಯಕ್ತಿಯನ್ನು, ಸ್ಥಳೀಯ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಆಗಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸೊ ಇನ್ನು ಗ್ರಾಮೀಣ ಭಾಗಕ್ಕೆ ಹೋಗೋಣ, ಅಲ್ಲಿಯ ಜನ ಯಾವ ರೀತಿಯಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಂತ ಕೇಳ್ಕೊಂಬಂದು. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಹೊಸ ಕಲ್ಲಳ್ಳಿ ಗ್ರಾಮೀಣ ಪ್ರದೇಶದಲ್ಲಿದ್ದೀನಿ. ಸೊ ಆ ಗ್ರಾಮದ ಜನ ಇದ್ದಾರೆ, ಅವ್ರನ್ನ ಕೇಳ್ತಗೋಣ ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಇದೆ ಅಂತೇಳಿ. ಯಜಮಾನ್ರೆ, ಹೆಂಗೈತೆ ಎಲೆಕ್ಷನ್ ಟ್ರೆಂಡ್ ಈಗ ಎಲೆಕ್ಷನ್ ಟ್ರೆಂಡ್ ಏನು ಅಂತ ಇದಿಲ್ಲ. ಯಾರು ಇಂಥರೇ ಕ್ಯಾಂಡಿಡೇಟ್ ಎಂಬುದು ಗೊತ್ತಿಲ್ಲ. ಅದೇ ಇರಬೇಕು, ಏನೂ ಇದಿಲ್ಲ. ಕೆಲಸ ಮಾಡಿದ್ರೆ ಈ MLA ಏನು ಕೆಲಸಗಳು ಮಾಡಿಲ್ಲ. ಯಾವ ಕೆಲಸಗಳು ಮುಂದಿನ ಚುನಾವಣೆ ಯಾರಿಗೆ ಸಪೋರ್ಟ್ ಮಾಡ್ತೀವಿ? ಈ ಮುಂದಿನ ಚುನಾವಣೆಗೆ ಯಾರಿಗೆ ಸಪೋರ್ಟ್ ಮಾಡಬೇಕು ಎಂಬುದು ಏನೋ ಮನುಷ್ಯರು ನೋಡಿ ಮಾಡಬೇಕಾಯ್ತು. ಸರ್ ಹೇಳಿ ಸರ್, ಹೆಂಗಿದೆ ಟ್ರೆಂಡ್, ಹೆಂಗಿದೆ ಇಲ್ಲಿ? ಏನೋ MLA ಕೆಲಸ ಮಾಡಿದ್ರಲ್ಲ ಸರ್ ಇಲ್ಲಿ? ಏನು ಕೆಲಸ ಇಲ್ಲ ಸರ್, ಯಾವ ಕೆಲಸಗಳು ಆಗಿಲ್ಲ, ಏನು ಕೆಲಸ ಇಲ್ಲ. ಎಲೆಕ್ಷನ್ನು MLA ಅಂತಂದರೆ ಇಲ್ಲೇನು ನಮ್ಗೆ ಗೊತ್ತಾಗಿಲ್ಲ. ಆ ಥರ ಬಂದ್ಬಿಡೋದು. ಒಂದು ನಮ್ಮ ಕೆರೆ ಅಂತ ಐತೆ, ದೊಡ್ಡ ಕೆರೆ, 300 ಎಕರೆ ಗ್ರಾಮಕ್ಕೆ 300 ಎಕರೆ ನೀರಾಗಿದೆ. ಅದ್ರ ಮೇಲೆ ಜಾಲಿ ಕಿತ್ತಲ್ಲ. ಇವತ್ತು ಏರಿ ಮೇಲೆ ಹೋಗ್ಬಲ್ಲ ಆ ಮಟ್ಟಕ್ಕೆ. ಚಿತ್ರದುರ್ಗ ಸಿಟಿಯಲ್ಲಿದ್ದೀನಿ, DC ಸರ್ಕಲಲ್ಲಿ ಸಾರ್ವಜನಿಕರ ಜೊತೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಯಾವ ರೀತಿ ಇದೆ ಟ್ರೆಂಡು, ಏನು ಕ್ಷೇತ್ರದ ಜನ ಏನು ಹೇಳ್ತಾರೆ ಅಂತೇಳಿ. ಸರ್, ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ಸರ್? ಸರ್, ಎಲೆಕ್ಷನ್ ಟ್ರೆಂಡು ಇವಾಗ ಈ ಕಾಂಗ್ರೆಸ್ ಟಿಕೆಟಲ್ಲಿ ಸ್ವಲ್ಪ ರಘುವಾಚಾರ್ ಅವ್ರ ಹೆಸರು ಮತ್ತು ಬಸವಣ್ಣವ್ರ ಹೆಸರು ಮತ್ತು ನಮ್ಮ KC ವೀರೇಂದ್ರ ಪಪ್ಪಯ್ಯಣ್ಣವ್ರ ಹೆಸರು ಮೂಡಿ ಬರ್ತಿದೆ. ಅದರಲ್ಲಿ ಈಗ ಟಿಕೆಟ್ ಯಾರಿಗೆ ಅಂತಂದರೆ ನಮ್ಮ ಲಿಂಗಾಯತರು ಇದಾಗ್ಬಿಟ್ಟು KC ವೀರೇಂದ್ರ ಪಪ್ಪಯ್ಯಣ್ಣವರಿಗೆ ಕೊಟ್ಟರೆ ಒಂದು ವರ್ಚಸ್ಸಿದೆ, ಅವ್ರದ್ದು ಚೆನ್ನಾಗಿದೆ. ಅವ್ರಿಗೆ ಕೊಟ್ಟರೆ ಇದಾಗುತ್ತೆ ಸರ್. ಇಲ್ಲಿ ಚಿತ್ರದುರ್ಗ ಮೂಲತಃ ನೋಡ್ಕೊತ ಬಂದರೆ ಟೋಟಲಾಗಿ ಇವರು ಅಭಿವೃದ್ಧಿನೇ ಇಲ್ಲ. ಫಸ್ಟು ಎಲ್ಲ ಬರೀ ಕಳಪೆ ಕಾಮಗಾರಿಗಳೇ. ಈಗ ನೀವೇ ಕಣ್ಣೆದುರಿಗೆ ನೋಡ್ಬೋದು, ಒಂದು ರೋಡು ಕೂಡ ನೀಟಾಗಿಲ್ಲ. ಎಲ್ಲ ಬರೀ ಕಳಪೆ ಕಾಮಗಾರಿನ ಮಾಡ್ಕೊತ ಬಂದಿದ್ದಾರೆ. ಆಮೇಲೆ ಇಂಟೈರ್ ಪೂರ್ತಿ ಕ್ಷೇತ್ರ ನೋಡಿದರೆ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ BJP ಸರ್ಕಾರಕ್ಕೇ ಬೇಸತ್ತು ಹೋಗಿದ್ದಾರೆ. ಟೋಟಲಾಗಿ ಬದಲಾವಣೆ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಹಾಗಾಗಿ ಸರ್, ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಹೇಳಿ ಸರ್, ನಿಮ್ಮ ಒಪಿನಿಯನ್ ದುರ್ಗ ಯಾವ ರೀತಿ ಇದೆ? ಎಲೆಕ್ಷನ್ ಯಾವ ರೀತಿ ಇದೆ? ನೆಕ್ಸ್ಟ್ ಎಲೆಕ್ಷನ್ ಯಾವ ರೀತಿ ಆಗ್ಬೋದು? ಮುಂದೆ ಎಲ್ಲರೂ ಬದಲಾವಣೆ ಕೇಳ್ತಿದ್ದಾರೆ. ಇದು ಚಿತ್ರದುರ್ಗ ಹಿಸ್ಟೋರಿಕಲ್ ಪ್ಲೇಸು. ನಾವು ಈಗ ಆಲ್ರೆಡಿ ತಾಲೂಕಿದ್ದು ದಾವಣಗೆರೆ ಡಿಸ್ಟಿಕ್ ಆಗ್ಬಿಟ್ಟಿದೆ. ಅದಾದ ನಂತರ ಚಳ್ಳಕೆರೆ ಭಾಳ ಇಂಪ್ರೂವ್ ಆಗ್ಬಿಟ್ಟಿದೆ. ಏನಕ್ಕೆ ಇಂಪ್ರೂವ್ ಆಗಿದೆ ಅಂದರೆ ನೆಕ್ಸ್ಟ್ ಅದು ಡಿಸ್ಟಿಕ್ ಆಗ್ಬೋದು. ನಾವು ಸತತವಾಗಿ ಚಿತ್ರದುರ್ಗ ಜನ 30 ವರ್ಷ ಒಬ್ಬರನ್ನೇ ಆಳ್ವಿಕೆ ಮಾಡ್ಕೊಂಬಂದಿದ್ದಾರೆ. ಸರ್, ಈಗ ಚಿತ್ರದುರ್ಗದಲ್ಲಿ ಬದಲಾವಣೆ ಅನ್ನೋ ಆಯುಧನ ಈಗ ಪ್ರಪ್ರಥಮವಾಗಿ ಈ ಸಲ, ಅದು ವಿಶೇಷವಾಗಿ ಕಳೆದ 20 ವರ್ಷಗಳಿಂದ ಇಲ್ಲಿಗೆ ಕಾಂಗ್ರೆಸ್ಸು ಇಲ್ಲಿ ನೆಲೆ ಊರಬೇಕಂದ್ರೆ ಈ ಸಲ ಪ್ರಥಮ ಬಾರಿಗೆ ಹೊಸ ಅಲೆ ಇದ್ದಿದೆ ಸರ್. ಜನರ ಒಪಿನಿಯನ್ ಅಂದರೆ ಕಳೆದ 30 ವರ್ಷಗಳಿಂದ ಕೂಡ ಒಬ್ಬರ ಕೈಗೆ ಅಧಿಕಾರ ಕೊಟ್ಟಿದ್ದೀವಿ. ಹಾಗಾಗಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಮುಂದಿನ ಚುನಾವಣೆಯಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಟ್ಟರೆ ಅಭಿವೃದ್ಧಿ ಕೆಲಸ ಆಗ್ಬೋದು ಅನ್ನೋಂಥದ್ದು ಒಂದು ಒಪಿನಿಯನ್ನ ಜನ ಹೇಳ್ತಾ ಇರುವಂಥದ್ದು. ನೋಡೋಣ ಇನ್ನು ಸಾರ್ವಜನಿಕರು ಯಾವ ರೀತಿ ಎಲ್ಲ ಅಭಿಪ್ರಾಯಗಳನ್ನು ಹೇಳ್ತಾರೆ, ಕ್ಷೇತ್ರದ ಟ್ರೆಂಡ್ ಯಾವ ರೀತಿ ಸೆಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮುಂದೆ ಸಾರ್ವಜನಿಕರನ್ನ ಮಾತಾಡ್ತಾ ಹೋಗ್ತೀವಿ. ಸರ್ ಹೇಳಿ ಸರ್, ಮುಂದಿನ ಚುನಾವಣೆಯ ಟ್ರೆಂಡ್ ಯಾವ ರೀತಿ ಇದೆ ಸರ್? ಹಲವು ಭಾಗ್ಯಗಳು ಕೊಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ. ಏಕೆಂದರೆ
ಈ BJP ಪಕ್ಷದ ಭ್ರಷ್ಟಾಚಾರಗಳು 40% ಇದು ಕೆಲವು ಅನಾಚಾರಗಳು ಎಲ್ಲ ಜನ ನೊಂದು ನೋಡಿ ಬೇಸತ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಒಲವು ಅಂತ ಸ್ಥಳೀಯವಾಗಿ BJP ಕಾಂಗ್ರೆಸ್ಸು JDS ಅಂದರೆ ಯಾವ್ದು ಪಕ್ಷ ಮುನ್ನಡೆ ನಡೀಬೋದು? ಸ್ಥಳೀಯವಾಗಿ ಎಲ್ಲ ಪಕ್ಷ ಇದೆ, ಬಟ್ ಕಾಂಗ್ರೆಸ್ ಮುನ್ನಡೆ ಇದೆ ಅಂತ ಹೇಳ್ಬೋದು. ಶಾಸಕರು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಿದಾರೆ ಇಲ್ಲ ಇಲ್ಲಿ? ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಅಂದರೆ ಅದಕ್ಕೆ ಯಾವುದು ಕಣ್ಣಿಗೆ ಕಾಣುವಂಥದ್ದು ಇಲ್ಲ. ಸರ್ ಟ್ರೆಂಡ್ ಯಾವ ರೀತಿ ಇದೆ ಇಲ್ಲಿ? ಚಿತ್ರದುರ್ಗದಲ್ಲಿ JDS ಉತ್ತಮವಾದಂಥ ಭವಿಷ್ಯ ಇದೆ. ಯಾಕೆ ಅಂತಂದರೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಸಹ ಪಂಚರತ್ನ ಯೋಜನೆ ಹೋದಂಥ ಸಂದರ್ಭದಲ್ಲಿ ಅನೇಕ ಜನರು ಉತ್ತಮವಾದಂತಹ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಲಕ್ಷಾಂತರ ಜನ ಅಲ್ಲಿ ಭಾಗವಹಿಸ್ತಿದ್ದಾರೆ. ಅದರಲ್ಲೂ ಸಹ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪಕ್ಷ ಅಂದರೆ ಅದು JDS. ಅದು ಉತ್ತಮವಾದಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹ ಪ್ರತಿಕ್ರಿಯೆ ಉತ್ತಮವಾಗಿ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ 2023ರಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದರಲ್ಲೂ ಸಹ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ನೀವೇನಾದರೂ ಹೇಳಬೇಕು ಅಂತಂದರೆ ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು, ಆಗಿಲ್ಲ ಏನಿಲ್ಲ, ಅದು ನಮ್ಮ ದುರದೃಷ್ಟಕರ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವು ಮೆಡಿಕಲ್ ಕಾಲೇಜಿಗೆ ಪ್ರಥಮವಾದಂಥ ನಮ್ಮ ಜಿಲ್ಲೆಗೆ ಆದ್ಯತೆಯನ್ನು ಕೊಡ್ತೀವಿ. ಎಸ್, ಇದಿಷ್ಟು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರ ಒಪಿನಿಯನ್ ಆಗಿತ್ತು. 2023ರ ಚುನಾವಣೆಯಲ್ಲಿ ಪಕ್ಷಗಳು ಟಿಕೆಟ್ ಯಾರಿಗೆ ಕೊಡ್ತವೆ ಅನ್ನೋದ್ರ ಮೇಲೆ ಈ ಕ್ಷೇತ್ರದ ಟ್ರೆಂಡ್ ಫಿಕ್ಸ್ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಯಶವಂತ್, ವಿಸ್ತಾರ ನ್ಯೂಸ್, ಚಿತ್ರದುರ್ಗ.